ನಾನು ರೇಷ್ಮೆ ಅವ್ರು ಕೇಳ್ತೀನಿ ಯಾಕಂತಂದರೆ ಈಗ ಕುಮಾರಸ್ವಾಮಿ ಹೇಳಿದರೆ ಅಧ್ಯಕ್ಷ ಸ್ಥಾನನೂ ಬೇಡ ಅಂತ ಹೇಳಿದ್ದಾರೆ. ಒಂದು ಮಾಹಿತಿ ಇರೋದು ಬಹಳಷ್ಟು ಜನ ಯಾರ್ಯಾರು ರೇಸಲ್ಲಿದ್ದಾರೆ ಅಥವಾ ಪರಿಗಣಿಸಬಹುದಾದಂಥ ನಾಯಕರು ನಾಣೆಯವರು ಕೂಡ ನಾನು ಅಧ್ಯಕ್ಷ ಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ. ನನಗೆ ಆಗಲ್ಲ. ಶಿಂದೆ ಅವರು ಹೇಳಿದ್ದಾರೆ ಅದು ಎಲ್ಲ ಸರ್ವಾನುಮತದಿಂದ ಆಗೋದಾದರೆ ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರ ಕಾರ್ಯಾಧ್ಯಕ್ಷರು. ಮತ್ತೊಂದು ಕಡೆ ಹೊರಟು ಹೇಳಿದರೆ ನನಗೆ ಆಗೋದಿಲ್ಲ. ಸೊ ಬಹುತೇಕ ಜನ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕುರುಬ ಪತ್ರ ಬರೆದಿದ್ದಾರೆ, ವಲಸಿಗರು ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಏನು ಅರ್ಥನೇ ಆಗ್ತಾ ಇದೆ ಒಂದು ರೀತಿ. ನೋಡಿ, ಕೌಟುಂಬಿಕ ಯಜಮಾನಿಕಿರೋ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದೊಂದು ಸಂದಿಗ್ಧ ಇದ್ದೇ ಇರುತ್ತೆ. ರಾಜ್ಯಾಧ್ಯಕ್ಷ ಅಂತಂದ್ರೆ ಬರೀ ಭಾಷಣ ಮಾಡಿಕೊಂಡು ಸಮಾವೇಶ ಮಾಡೋದು ಅಷ್ಟೇ ಅಲ್ಲ, ಬಿ ಫಾರ್ಮ್ ಅಲ್ಲ ಆರ್ಥಿಕ ಜವಾಬ್ದಾರಿ ಕೂಡ ಇರುತ್ತೆ. ಪಕ್ಷಕ್ಕೆ ಫಂಡ್ ಈಗಾಗಲೇ ನಿಧಿ ಸಂಗ್ರಹಣೆ ಆಗಿರ್ಬೋದು, ಒಂದು ಕಾರ್ಪೊರೇಟ್ ಫಂಡ್ ಇದ್ದೇ ಇರುತ್ತೆ ಎಲ್ಲ ಪಕ್ಷದಲ್ಲೂ. ಇದುವರೆಗೂ ಆ ಕುಟುಂಬದವರು ನಿಭಾಯಿಸ್ತಾ ಬಂದಿದ್ದಾರೆ. ಅದಕ್ಕೆ ಯಾರನ್ನೇ ರಾಜ್ಯಾಧ್ಯಕ್ಷ ಹೊರಗಿನವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದಾಗ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಕುಟುಂಬದ ಪ್ರತಿನಿಧಿ ಒಬ್ಬರನ್ನ ಇಟ್ಕೊಳ್ಳೇಬೇಕಾಗುತ್ತೆ. ಆ ಥರದ ಕೆಲವು ಇಕ್ಕಟ್ಟಿರುತ್ತೆ. ಈಗ ಎಂಥ ವಿಪರ್ಯಾಸ ಅಂದರೆ ಕಳೆದ 20 ವರ್ಷಗಳಲ್ಲಿ ಈ ಆರ್ಥಿಕ ಸುಧಾರಣೆಗಳು ಬಂದ ಮೇಲೆ ಎಲ್ಲಿ ಕೌಟುಂಬಿಕ ಯಜಮಾನಿಕೆ ಇರ್ತಾ ಇತ್ತು ಆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇವತ್ತು ಸಾಮೂಹಿಕ ನಾಯಕತ್ವ ಬಂದಿದೆ. ಎಲ್ಲಿ ಸಾಮೂಹಿಕ ನಾಯಕತ್ವ ಇರಬೇಕಾಗಿತ್ತು ಆ ರಾಜಕೀಯ ಪಕ್ಷಗಳಲ್ಲಿ ಇವತ್ತು ಕೌಟುಂಬಿಕ ಮಾಲೀಕತ್ವ ಬಂದಿದೆ. ಇದು ದೊಡ್ಡ ವಿಪರ್ಯಾಸ. ಈ ರಾಜಕೀಯ ಪಕ್ಷಗಳ ಶಿಥಿಲತೆ ಬಂದ ಪ್ರಾದೇಶಿಕ ಪಕ್ಷಗಳು ಈ ರೀತಿಯ ಕೌಟುಂಬಿಕ ಹಿನ್ನೆಲೆಯಲ್ಲಿ ಹಿಡಿತದಲ್ಲಿ ಇರ್ತಕ್ಕಂಥ ಪಕ್ಷಗಳು ಬಹುತೇಕ ನೀವು ಯಾವುದೇ ತೆಗೆದುಕೊಳ್ಳಿ, ಎಲ್ಲ ಪಕ್ಷಗಳು ಬಹುತೇಕ ಪ್ರಾದೇಶಿಕ ಅಂತಲ್ಲ, ರಾಷ್ಟ್ರೀಯ ಪಕ್ಷಗಳಿದ್ರು ಕೂಡ ಪ್ರಾದೇಶಿಕ ಬಿಜೆಪಿ ಆಗಿಲ್ಲ. ಕಾಂಗ್ರೆಸ್ ವಿರುದ್ಧ ಹುಟ್ಕೊಂಡಂತ ಪಕ್ಷಗಳು ಅಂತಿಮವಾಗಿ ಕುಟುಂಬದ ಹಿಡಿತಕ್ಕೆ ಬಂದಿದ್ದಾವೆ. ನೋಡಿ, ಬಿಜೆಪಿಗೆ ಈ ತರ ಯಾವುದೇ ನಾವು ದೋಷಾರೋಪಣೆ ಮಾಡಿದ್ರು ಕೂಡ ಒಬ್ಬ ರಾಜ್ಯ ಮಟ್ಟದ ಪ್ರದೇಶ ಮಟ್ಟದ ಅಧ್ಯಕ್ಷನಾಗಿದ್ದ ನಿತಿನ್ ಗಡ್ಕರಿನ ಅವರು ರಾಷ್ಟ್ರಾಧ್ಯಕ್ಷ ಮಾಡ್ತಾರೆ. ಹೌದು, ಯಾರು ಗೊತ್ತಿಲ್ಲ, ವ್ಯವಸ್ಥೆ ಇದೆ. ಎಲ್ಲೋ ರಾಜ್ಯ ಮಟ್ಟದ ನಾಯಕನ ಅವ್ರು ರಾಷ್ಟ್ರಾಧ್ಯಕ್ಷನಾಗಿ ಸ್ವೀಕರಿಸ್ತಾರೆ. ಎಲ್ಲ ಯಾವುದೇ ಕುಟುಂಬದ ಮಾಲೀಕತ್ವ ಅಲ್ಲ, ಪರಿವಾರ ಇರ್ಬೋದು, ಸಂಘ ಪರಿವಾರ ಇದ್ರೂ ಕೂಡ ಕೌಟುಂಬಿಕ ಮಾಲೀಕತ್ವ ಅಲ್ಲಿಲ್ಲ. ಉಳಿದಂತೆ ಬಹುತೇಕ ಪಾರ್ಟಿಗಳಲ್ಲಿ ಕೌಟುಂಬಿಕ ಮಾಲೀಕತ್ವ ಅಥವಾ ಜಾತಿಯ ಯಜಮಾನಿಕೆ. ಇವನ್ ಕಮ್ಯುನಿಸ್ಟ್ ಪಾರ್ಟಿಯವ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಭದ್ರಲೋಕ್ ಕಮ್ಯುನಿಸ್ಟ್ ಪಾರ್ಟಿ, ಇಲ್ಲಿ ನಾಯರ್ ಕಮ್ಯುನಿಸ್ಟ್ ಪಾರ್ಟಿ, ಆ ಥರದ್ದು ಒಂದು ಸಂಘರ್ಷ ಇದ್ದೇ ಇದೆ. ಸ್ಥಾಪಿತ ಹಿತಾಸಕ್ತಿಗಳು ನಿಯಂತ್ರಣದಲ್ಲಿರ್ತಕ್ಕಂಥ ಪಕ್ಷಗಳು ಬಹುತೇಕ ಬಹುಶಃ ನಮ್ಮ ಪಕ್ಷ ರಾಜಕಾರಣದ ವ್ಯವಸ್ಥೆ ಒಂದು ವಿಕಾಸ ಹೊಂದೋ ಸ್ಟೇಜ್ನಲ್ಲಿದೆ. ಇಟ್ ಇಸ್ ಎನ್ ಸ್ಟೇಜ್ ಆಫ್ ಎವಲ್ಯೂಷನ್ ಆಫ್ಟರ್ 66 years ಆಫ್ ಎಕ್ಸ್ಪರಿಮೆಂಟೇಷನ್. ಇದು ರಾಜಕೀಯ ಪಕ್ಷಗಳು ಈಗ ಪ್ರಾದೇಶಿಕ ಪಕ್ಷಗಳಲ್ಲಿ ಕೌಟುಂಬಿಕ ಯಾಜಮಾನಿಕೆ ಅದೆಲ್ಲ ಇದೆ ಅಂತಂದರೆ ಈಗ ಜನ ಕೇಳ್ತಿದಾರಲ್ಲ, ಹೈಕಮಾಂಡ್ ಸಂಸ್ಕೃತಿ ಬೇಡ, ನಮಗೆ ಬೇಗ ರಾಜ್ಯದ ಹಿತಕ್ಕೆ ಸಂಬಂಧಪಟ್ಟಾಗ ತೀರ್ಮಾನಗಳು ತಗೊಳ್ಬೇಕು ಅಂತ. ಆ ತೀರ್ಮಾನಗಳು ತೆಗೆದುಕೊಳ್ಳೋದು ಸಾಧ್ಯ ಆಗ್ತಿರೋದು ಈ ಥರದ ವ್ಯವಸ್ಥೆನಲ್ಲೇ, ಅಥವಾ ಗಟ್ಟಿ ಒಂದು ಬೇರು ಮಟ್ಟದ ವರ್ಚಸ್ಸನ್ನು ರೂಢಿಸ್ಕೊಂಡಿರೋ ಗಟ್ಟಿ ವ್ಯಕ್ತಿತ್ವದ ನಾಯಕರಿರ್ತಾರಲ್ಲ. ಈಗ ಒಬ್ಬ ಇವರು ನಿತೀಶ್ ಕುಮಾರ್ ಆಗಲಿ, ಇವನ್ ನರೇಂದ್ರ ಮೋದಿ ಕೂಡ ಇವತ್ತು ಅವ್ರ ಪಕ್ಷದ ಎಲ್ಲ ಸಂಘ ಪರಿವಾರದ ಹಂಗಿನಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಪ್ರವೀಣ್ ತೊಗಾಡೆ ಇವ್ರನ್ನೆಲ್ಲ ಹಲ್ಕಿತ್ತಿ ಕೂಡಿಸ್ಬಿಟ್ಟಿದ್ದಾರೆ ಗುಜರಾತ್ನಲ್ಲಿ. ಆ ಥರದ ಬೇರು ಮಟ್ಟದ ವರ್ಚಸ್ಸರು ಒಬ್ಬ ನಾಯಕಿರೋ ಕಡೆ ಈ ಪಕ್ಷ ರಾಜಕಾರಣ ಹಾಗೂ ಹೀಗೂ ತೂಗಿಸ್ಕೊಂಡು ಹೋಗ್ಬೋದು. ಇಲ್ಲದೆ ಅವ್ರ ಗಟ್ಟಿ ನಾಯಕ ಇಲ್ಲದೇ ಇದ್ದರೆ ಪ್ರತಿಯೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಈ ಚುನಾಯಿತ ಪ್ರತಿನಿಧಿಗಳು ಇವತ್ತು ಅವ್ರಿಗೆ ಪ್ರೀಮಿಯಂ ಮಾರ್ಕೆಟ್ ವ್ಯಾಲ್ಯೂ ಬಂದಿರೋದ್ರಿಂದ ಪ್ರತಿ ಸಾರಿ ತಮ್ಮ ಪಕ್ಷದ ನಾಯಕತ್ವ ಹೆದರ್ಸ್ತಾ ಇರ್ತಾರೆ, ನಾವು ಬಿಟ್ಟು ಹೋಗ್ತೀವಿ ಅಂತಂತಾರೆ. ಯಾಕಂದ್ರೆ ರಾಜೀನಾಮೆ ಕೊಡೋಕ್ಕೂ ಸಿದ್ಧ, ಈ ಆಪರೇಷನ್ ಕಮಲದ ಬೈ ಎಲೆಕ್ಷನ್ ಎದುರಿಸೋಕ್ಕೂ ಸಿದ್ಧ. ಸೊ ಶೈಲೇಶನ್ ಗುಪ್ತರೆ, ಈಗ ಒಂದು ಜಾತ್ಯ ಜನತಾದಳ ಒಂದು ಪ್ರಾದೇಶಿಕ ಪಕ್ಷದ ಈ ತಳಮಳ ಅಥವಾ ಈಗಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬಹುತೇಕ ಒಂದು ಒಪ್ಪಂದದ ಚುನಾವಣೆ ಅದು ಉಲ್ಟಾ ಆಗಿರೋದ್ರಿಂದ ಬಹುತೇಕ ಅದನ್ನು ಸೆಟ್ರೇಟ್ ಮಾಡ್ಕೊಳ್ಳಿಕ್ಕೆ, ನಾನು ಅದನ್ನೇ ಮೊದಲು ಹೇಳಿದ್ರೆ ಜಾತಿ ಸಮೀಕರಣ, ಸಾಮಾಜಿಕ ಸಮೀಕರಣ ಅನ್ನೋದು ಆ ನಿಟ್ಟಿನಲ್ಲಿ ದೇವೇಗೌಡರು ಒಂದು ಕೋರ್ ಕಮಿಟಿ ಮಾಡಿದ್ದಾರೆ. ಬಹುತೇಕ ಕೋರ್ ಕಮಿಟಿ ಮೂಲಕ ನಾವು ಹಾಗಲ್ಲಪ್ಪ ಹೀಗೆ ಇದೀವಿ ಅಂತ ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಇಲ್ಲ, ಈ ಕೋರ್ ಕಮಿಟಿ ಆಗಲಿ ಇದಾಗಲಿ ಇವತ್ತು ತೆಗೆದುಕೊಳ್ಳೋ ನಿರ್ಣಯನ ನಾಳೆಗೆ ಪೋಸ್ಟ್ಪೋನ್ ಮಾಡೋದಕ್ಕೆ ಮಾಡಿರೋ ಉಪಾಯ ಅಷ್ಟೇ. ಇದು ಕೋರ್ ಕಮಿಟಿನಲ್ಲಿ ತುಂಬಾ ಪ್ರಜಾಸತ್ತಾತ್ಮಕವಾಗಿ ನಾನು ಮಾಡ್ತೀನಿ ಅಂತ ಮಾಡಿ ಅದೆಲ್ಲ ಪ್ರವಾಸ ಮಾಡೋಣ, ಅದೇನಾದರೂ ಮಾಡಲಿ, ಅಂತಿಮವಾಗಿ ಅಂಥ ವ್ಯವಸ್ಥೆನಲ್ಲೂ ಕೂಡ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಪರಸ್ಪರ ಒಪ್ಪಿಗೆ ಆಗಿ ಏನು ನಿರ್ಮಾಣಕ್ಕೆ ಬರ್ತಾರೋ ಅದೇ ಅಲ್ಲಿ ಕೂಡ ಪ್ರಸ್ತಾಪ ಆಗೋದು, ಅದೇ ಅಲ್ಲಿ ಬರೋದು. ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ನನಗೆ ಕಾಣಿಸೋ ಹಾಗೆ ತಂದೆ ಮತ್ತು ಮಕ್ಕಳು ಏಕೀಭವಿಸ್ತಾ ಇಲ್ಲ, ಅಣ್ಣ ತಮ್ಮ ಏಕೀಭವಿಸ್ತಾ ಇಲ್ಲ, ಅತ್ತಿಗೆ ನಾದಿನಿಯರು ಇವ್ರ ಜೊತೆ ಏಕೀಭವಿಸ್ತಾ ಇಲ್ಲ. ಈ ಥರದ ಒಳಗಡೆಯ ಒಂದು ಕುದಿ ಇದೆಯಲ್ಲ, ಆ ಕುದಿಯಿಂದ ಹೊರಗೆ ಬಂದು ಪಕ್ಷದ ಹಿತಾನ ಅವ್ರ ಕುಟುಂಬದಲ್ಲೇ ಒಗ್ಗಟ್ಟು ಈಗ ಇರೋದಿಲ್ಲ, ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾಗ್ಲೇ ಹೇಳಿದ್ನಲ್ಲ, ಇನ್ಸೆಕ್ಯೂರ್ ಇದ್ದಾರೆ, ಕುಟುಂಬ ಇನ್ಸೆಕ್ಯೂರ್ ಇದೆ. ಪಕ್ಷ ಇರಲಿ, ಪಕ್ಷನ ನಾವು ಹೊರಗಡೆಯಿಂದ ನೋಡೋ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ಕುಟುಂಬದ ಒಳಗೆ ಇನ್ಸೆಕ್ಯೂರಿಟಿ ಇದೆ. ನಾಳೆ ದಿವಸ ರಾಜ್ಯಾಧ್ಯಕ್ಷನಾದವನು ಅಸರ್ಟಿವ್ ಆಗಿಬಿಟ್ರೆ, ನಾಳೆ ದಿವಸ ಯಾವತ್ತಾರು ಇವತ್ತಲ್ದಿದ್ರೆ ಇನ್ನು 10 ವರ್ಷಕ್ಕೋ ಇನ್ನು 5 ವರ್ಷಕ್ಕೋ ಮತ್ತೆ ಮುಖ್ಯಮಂತ್ರಿ ಆಗ್ಬೋದೇನೋ ಒಬ್ಬರು ಕುಟುಂಬದಿಂದ, ಅದು ತಪ್ಪು ಹೋಗ್ಬಿಟ್ರೆ. ಈಗ ಅಲ್ಲಿವರೆಗೂ ಬಂದಿದ್ದಾರೆ ಅವರು ಅಲ್ವೇ. ಹಾಗಾದ್ರೆ ಹೀಗೆ ಕೇಳ್ಬೋದು, ಕುಮಾರಸ್ವಾಮಿ ಅವರು ಈಗಿನ ವಿದ್ಯಮಾನ ಸಾಕಪ್ಪ, ಮತ್ತೆ ಲೋಕಸಭಾ ಚುನಾವಣೆಗೆ ಹೋದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಮಾತುಗಳು. ಈಗ ಮೊನ್ನೆ ಯಾರೋ ಒಬ್ಬರು ರಿಯಾಕ್ಟ್ ಮಾಡ್ತಾ ಇದ್ರು, ಕುಮಾರಸ್ವಾಮಿ ಅವರು ಲೋಕಸಭೆ ಬಿಟ್ಟು ರಾಜ್ಯಕ್ಕೆ ಬಂದರು, ಅವಾಗೊಂದು ಚುನಾವಣೆ ಆಯಿತು, ಮರುಚುನಾವಣೆ ಆಯಿತು. ಈಗ
ಸಂದರ್ಭ ನೋಡಿಕೊಂಡು ಮತ್ತೆ ಲೋಕಸಭೆಗೆ ನಿಂತ್ಕೋತಾರೆ ಅವರು. ಈಗ ನಾಳೆ ನಡೆಯುವಂಥ 7 ತಿಂಗಳಿಗೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ತಾವು ಯಾವುದನ್ನು ಬಿಟ್ಟು ರಾಜ್ಯಕ್ಕೆ ಬಂದರೋ ಅಲ್ಲಿಂದ ಮತ್ತೆ ಅವ್ರು ನಿಂತ್ಕೋತಾರೆ. ತೃತೀಯ ರಂಗದ ಒಂದು ಅಂಗಪಕ್ಷ ಆಗಿರೋದ್ರಿಂದ ನಿಲ್ಬೋದು, ಗೆಲ್ಲುವಂಥ ಅಭ್ಯರ್ಥಿಗಳ ನೋಡಿ ಅಲ್ಲಿಗೆ ಏನು ನಿಷ್ಠೆ ಏನು ಪಕ್ಷ ನಿಷ್ಠೆ ಏನೂ ಇಲ್ಲ. ಈಗ ಗೌಡ್ರ ಮೇಲೆ ಇನ್ನೂ ಒಂದು ಆರೋಪ ಇದೆ, ಅದನ್ನು ಎಲ್ಲರೂ ಹೊರಗಡೆ ಮಾತಾಡ್ಕೋತಾರೆ. ಅವರು ಒಕ್ಕಲಿಗ ಜನಾಂಗವನ್ನು ತುಂಬ ಗಟ್ಟಿಯಾಗಿ ಪ್ರತಿನಿಧಿಸ್ತಾರೆ ಅಂತಂದ್ಬಿಟ್ಟು ಒಕ್ಕಲಿಗ ನಾಯಕರುಗಳು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಅದೆಲ್ಲ ಸುಳ್ಳು. ನಮಗೆ ಏನಾದರೂ ಬರೋದಿದ್ದರೆ, ಒಕ್ಕಲಿಗರಿಗೇನಾದರೂ ಬರೋದಿದ್ದರೆ, ತಮ್ಮ ಕುಟುಂಬದ ಹೊರಗಿರೋರಿಗೇನಾದರೂ ಬರೋದಿದ್ರೆ ಅದನ್ನು ತಪ್ಪಿಸಿ ತಮ್ಮ ಮಕ್ಕಳಿಗೇನಾಗಬೇಕು ಅದನ್ನೇ ಮಾಡ್ತಾರೆ, ಪಕ್ಷದ ಹಿತ ಕೂಡ ಬಿಟ್ಟು ಅಂತ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಅದು ನಿಜಾನೇ. ಅಂದರೆ ಇಲ್ಲಿ ತಮ್ಮ ಪ್ರಾದೇಶಿಕ ಪಕ್ಷದ ಯಜಮಾನರಾಗಿ ಅವರು ಒಂದು ಕುಟುಂಬದ ಸಂರಕ್ಷಣೆನೇ ಮುಖ್ಯವಾಗಿ ನೋಡ್ತಾರೆ ಹೊರತು ತಾವು ಪ್ರತಿನಿಧಿಸ್ತೀವಿ ಅಂತ ಹೊರಗಡೆ ಭಾವಿಸಿದಾರಲ್ಲ ಒಕ್ಕಲಿಗ ಜನಾಂಗ, ಅದಕ್ಕೂ ನಿಷ್ಠರಾಗಿರಲ್ಲ ಅವರು. ಬೇಕಷ್ಟು ಉದಾಹರಣೆ ಇದೆ. ಅವರ ಜನಾಂಗದವರು ಎಂತೆಂಥ ನಾಯಕನೆಲ್ಲ ಹೊರಗೆ ಓಡಿಸಿದ್ರು. ಪುಟ್ಟಸ್ವಾಮಿ ಗೌಡ್ರು, ಬೈರೇಗೌಡರು, ಎಲ್ಲಾ ಗೌಡ್ರು, ಬಿ ಎಲ್ ಶಂಕರ್ ನಾಯಕತ್ವ ಇರ್ಲಿಲ್ಲ. ಅವರು ಒಂದು ಫೇಸ್ ಮಾಡುವಂತ ನಾಯಕತ್ವ ಇರಲಿಲ್ಲ. ಯಾಕೆ ಮಾಡಬಹುದಿತ್ತಲ್ಲ? ಅವ್ರ ಕುಟುಂಬ ನಾಯಕತ್ವ ಗುಣ ಇರಲಿಲ್ಲ. ಅವ್ರು ಯಾಕೆ ಫೇಸ್ ಮಾಡಕ್ಕಿಲ್ಲ? ಕುಟುಂಬ ರಾಜಕಾರಣ ಮಾತ್ರ ಅಲ್ಲ, ಯಾರೋ ಒಬ್ಬ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೆಲ್ಲೋ ಒಂದು ಮಟ್ಟದಲ್ಲಿದ್ದಾಗ ಅವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇನ್ನೊಂದು ಪಕ್ಷದಕ್ಕೆ ಅವರು ಎಲ್ಲ ತಮ್ಮ ಒಕ್ಕಲಿಗರ ಮತಗಳನ್ನು ವರ್ಗಾಯಿಸಿ ತಮ್ಮ ಪಕ್ಷದ ಸೋಲದಾಗ ಮಾಡಿರೋ ನಿದರ್ಶನಗಳಿಷ್ಟಿಲ್ಲ. ಅಲ್ಲಲ್ಲ, ರಾಜಕಾರಣದ ತಂತ್ರದ ಭಾಗವಾಗಿ ಇರ್ಬೋದು, ಬಟ್ ಅದು ಅಷ್ಟು ಡೀಪ್ ಹೋದ್ರೆ ಸರಿ ಇಲ್ಲ. ಇದು ರಾಜಕೀಯ ತಂತ್ರದ ಭಾಗ ಅಲ್ಲ, ಕುತಂತ್ರದ ಭಾಗ. ಅಲ್ಲ, ತಂತ್ರ ಅಂದ್ರೆ ಮೀನಿಂಗ್ ಅಂತ ಕುತಂತ್ರ. ಹಸನಪ್ಪ ಅವರೇ, ಒಂದು ಪಕ್ಷ ನೀವು ಆಡಳಿತಕ್ಕೆ ಬಂದಿದ್ದೀರಿ, ಯಾವುದ್ರ ವಿರುದ್ಧ ಹೋರಾಟ ಮಾಡಿದಿರಿ? ಆಪರೇಷನ್ ಕಮಲ, ರಾಜಕೀಯ ವ್ಯಭಿಚಾರ, ಅದು ಪ್ರಜಾತಂತ್ರ ಕಗ್ಗೊಲೆ ಮಾಡಿದೆ, ಯಾವುದೇ ಶಾಸಕರನ್ನ ರಾಜೀನಾಮೆ ಕೊಡಿಸಿ ರಾಜಕೀಯವಾಗಿ ಮತ್ತೆ ಅವ್ರನ್ನ ಗೆಲ್ಲಿಸುವಂತ ತಪ್ಪು ಅಂತ ಹೇಳಿದವರು. ಕಾಂಗ್ರೆಸ್ ಖಂಡಿತವಾಗಿ ಹೇಳುತ್ತಾ ನಮ್ಗೆ ಯಾವುದೇ ಪಕ್ಷ ಶಾಸಕರು ಅಗತ್ಯ ಇಲ್ಲ. ಇಲ್ಲಿ ಒಂದು ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹೋದ ಸಲ ಅವರಿಗೆ ಶಾಸಕರಿಗೆ ಆಮಿಷ ಕೊಟ್ಟು ಅವರನ್ನ ಮಂತ್ರಿಗಳನ್ನ ಮಾಡ್ತೀವಿ ಅಥವಾ ಬೋರ್ಡ್ ಕಾಪಿನ ಚೇರ್ಮನ್ ಮಾಡ್ತೀವಿ ಹಾಗೆ ಅಂತ ಹೇಳಿ ಹಣವನ್ನು ಕೊಟ್ಟು ಅವರನ್ನ ಕರ್ಕೊಂಡ್ ಬಂದಿದ್ರು. ಅದು ವ್ಯಾಪಾರ. ಈಗ ಯಾರಾದ್ರೂ ಬಂದ್ರೆ ಅವ್ರು ಸ್ವಂತ ಇಷ್ಟದಿಂದ ಬರ್ತಾರಷ್ಟೇ ಹೊರತು ಯಾರನ್ನು ನಾವು ನಮ್ಮ ವಾಲಂಟ್ರಿಯಾಗಿ ನಾವು ಅವ್ರನ್ನ ಬನ್ನಿ ಅಂತ ಹೇಳಿ ಅವ್ರು ಕರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಅವರು ಎಲ್ಲಾದ್ರೂ ಅಲ್ಲಿ ಬಿಟ್ಟು ಬಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ, ಹಂಗೆ ಬರಕ್ಕಾಗಲ್ಲ, ಸೇರಿಸ್ಕೊಳ್ಳೋಕೆ ಆಗಲ್ಲ, ಅವ್ರು ಬರಕ್ ಆಗಲ್ಲ. ನಾವಂತೂ ಅವನು ಸೇರಿಸಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ. ಅಲ್ಲ, ಕಾಂಗ್ರೆಸ್ ಸೇರಿದ ಹಾಗೆ ಯಾವುದೇ ಪಕ್ಷಕ್ಕೆ ಅನ್ವಯಿಸುವ ಹೇಳ್ಬೋದಾದ್ರೆ ಈ ತತ್ವ ಸಿದ್ಧಾಂತಗಳೆಲ್ಲಾನು ನಂಬರ್ ವಿಚಾರ ಬಂದಾಗ ಯಾವ ಪಕ್ಷ ನಿಂತ್ಕೊಳ್ಳೋದಿಲ್ಲ. ಯಾವ ಪಕ್ಷವೂ ಸತ್ಯ ಹರಿಶ್ಚಂದ್ರನಂತೆ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಮನೆಗೂ ಹೋಗ್ತಿರ್ಲಿಲ್ಲ, ಯೋಗೇಶ್ವರ್ ಮನೆಗೂ ಹೋಗ್ತಿರ್ಲಿಲ್ಲ. ನೀವು ಹಂಗೆ ರಾಷ್ಟ್ರೀಯ ಪಕ್ಷ ಅಷ್ಟೊಂದು ಸಿದ್ಧಾಂತಕ್ಕೆ ಬದ್ಧ ಆಗಿದ್ರೆ ನೀವು ಯಾರ್ಯಾರ ಮನೆಗೆ ಹೋಗಿ ಅಲ್ಲಿಯೋ ಪ್ರಶ್ನೆ ಬರ್ತಿರಲ್ಲ. ಬಿಜೆಪಿ ಜೆಡಿಎಸ್ ಒಂದಾಗುವಂತ ಪ್ರಶ್ನೆ. ಚುನಾವಣೆ ಬಂದ ಮೇಲೆ ಯಾರ್ಯಾರಿಂದೆಲ್ಲ ನಾವು ಬೆನಿಫಿಟ್ ಪಡಿಬೇಕು ಓಟ್ ತಗೊಳ್ಳಿಕ್ಕಾಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಮಾಡುವಂಥದ್ದು. ಈಗ ಉದಾಹರಣೆಗೆ ನಾನು ನಮ್ಮಲ್ಲಿ ಕೂತಿದ್ದಾಗ ಬಿಜೆಪಿ ಕ್ಯಾಂಡಿಡೇಟ್ ನನ್ನ ಮನೆಗೆ ಬಂದಿದ್ರು, JDS ಅವರು ಬಂದಿದ್ರು, ಓಟ್ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದ್ರೆ ನಾನು ಕಾಂಗ್ರೆಸ್ ಅವನಪ್ಪ, ದಯವಿಟ್ಟು ಕ್ಷಮಿಸಿ, ನೀವು ಬೇಕಾದ್ರೆ ನಮ್ಮ ಮನೆಯವರಿಗೆ ಹೇಳಿ ಅವ್ರು ಕೊಡೋದು ತಗೊಳ್ಳಿ, ಈ ರೀತಿ ಹೇಳಿ ಕಳಿಸಿದೆ. ಯಡಿಯೂರಪ್ಪ ಹೋದ ತಕ್ಷಣ ನಾವೇನು ಅವರು ಡಿಕ್ಲೇರ್ ಮಾಡಲಿಲ್ಲ, ನಾನು ಕೊಟ್ಟು ಬಿಡ್ತೀನಿ ನಿಮಗೆ. ಅಂದ್ರೆ ಪ್ರತಿಪಕ್ಷಗಳನ್ನು ವೀಕ್ ಮಾಡುವಂತ ಆಪರೇಷನ್ ಹಸ್ತಕ್ಕೆ ತಾವೇನು ಕೈ ತಂತ್ರ ಮಾಡ್ತಾ ಇಲ್ಲ. ನಾವು ಆಪರೇಷನ್ ಕಮಲದ ಹಾಗೆ ಆಪರೇಷನ್ ಹಸ್ತ ಅಂತೂ ಮಾಡೋದಿಲ್ಲ, ಗ್ಯಾರಂಟಿ. ನಮ್ಮ ನಾಯಕರು ಆ ಮಟ್ಟಕ್ಕೆ ಇಳಿತಾರೆ ಅಂತ ನಾನಂತೂ ಭಾವಿಸಿಲ್ಲ. ಅವರಾಗಿ ಅವ್ರು ಬಂದ್ರೆ ತೊಗೊಳ್ಬಿಡ್ತೀರಿ, ಕರ್ಕೊಂಡ್ಬಿಡ್ತೀರಿ. ಅದು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ನಾವಲ್ಲ. ನಾನಂತೂ ಅದಕ್ಕೆ ಕಡು ವಿರೋಧಿ. ಖಂಡಿತ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಂದು